وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ಪೋಷಕರೇ, ನೀವು ನಿಮ್ಮ ಮಕ್ಕಳೊಂದಿಗೆ ಈ ರೀತಿ ಮಾತನಾಡದಿರಿ. ನೀವು ಈ ರೀತಿ ಮಾತನಾಡುವುದಾದರೆ ನಿಮಗೆ ಸ್ವರ್ಗ ಪ್ರವೇಶ ಅಸಾಧ್ಯ. ಎಲ್ಲ ಪೋಷಕರೂ ಕೂಡ ಕೇಳಲೇಬೇಕಾದಂತಹ ಒಂದು ಹದೀಸ್. ಇಮಾಮ್ ಅಬೂ ದಾವೂದ್ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್ ಆರಿಸತ್ ಬಿನ್ ವಹಬ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಲಾ ಯದ್ಖುಲುಲ್ ಜನ್ನತ ಜವ್ವಾಲುನ್ ವಲಾ ಜಅರಲಿಯುನ್. ಖಂಡಿತವಾಗಿಯೂ ಗೌರವದಿಂದ ಮಾತನಾಡುವಂತಹ ವ್ಯಕ್ತಿಗಳು, ದ್ವೇಷದಿಂದ ಮಾತನಾಡುವಂತಹ ವ್ಯಕ್ತಿಗಳು ಅವರು ಸ್ವರ್ಗ ಪ್ರವೇಶಿಸಲ್ಲ ಎಂದು. ಸಾಮಾನ್ಯವಾಗಿ ಪೋಷಕರಲ್ಲಿ ಕೆಲವೊಮ್ಮೆ ತಂದೆ ಅಥವಾ ತಾಯಿ ಮಕ್ಕಳೊಂದಿಗೆ ಗೌರವದಿಂದ ಮಾತನಾಡ್ತಾರೆ. ಯಾವತ್ತೂ ಕೂಡ ಪ್ರೀತಿಯನ್ನು ತೋರಿಸಲು ಅವರಿಗೆ ಗೊತ್ತಿರಲ್ಲ. ಯಾರೊಂದಿಗೆ ಮಾತನಾಡುವಾಗಲೂ ಗೌರವ ಮಾತ್ರ. ಅದೇ ರೀತಿ ನಮ್ಮ ನಡುವೆ ಅಂತಹ ವ್ಯಕ್ತಿಗಳು ಇದ್ದಾರೆ. ಅವರು ನಗುತ್ತಾ ಮಾತನಾಡುವುದು ಅಥವಾ ಸಮಾಧಾನದಿಂದ ಮಾತನಾಡೋದು ನಾವು ಕಾಣುವುದೇ ಇಲ್ಲ. ಅಂದರೆ ಯಾವತ್ತೂ ಕೂಡ ಗೌರವದಿಂದ ಮಾತ್ರ ಅವರು ಮಾತಾಡ್ತಾರೆ. ಆ ರೀತಿ ಗೌರವದಿಂದ ಮಾತನಾಡುವಂತಹ ವ್ಯಕ್ತಿಗಳು ಸ್ವರ್ಗ ಪ್ರವೇಶಿಸಲ್ಲ. ಇಲ್ಲಿ ಗೌರವ ಎಂದು ಹೇಳಿದ್ದು ಪೋಷಕರು ಮಕ್ಕಳೊಂದಿಗೆ ಗೌರವದಿಂದ ಮಾತಾಡಬೇಕು, ಆದರೆ ಎಲ್ಲ ಸಂದರ್ಭದಲ್ಲೂ ಆ ಗೌರವ ಇರಬಾರದು. ತಮಾಷೆಗೆ ತಮಾಷೆ ಬೇಕು, ಪ್ರೀತಿಗೆ ಪ್ರೀತಿ ತೋರಿಸಬೇಕು. ಆದರೆ ಎಲ್ಲ ಸಮಯವೂ ಕೂಡ ಗೌರವದಿಂದ, ದ್ವೇಷದಿಂದ ಸ್ಟ್ರಾಂಗ್ ಆಗಿ ಮಾತನಾಡುವಂತಹ ಜನರಿದ್ದಾರೆ. ಖಂಡಿತವಾಗಿ ಅಂತಹ ಜನರು ಗಮನಿಸಬೇಕು, ನಿಮಗೆ ಸ್ವರ್ಗ ಪ್ರವೇಶ ಆ ಒಂದು ಕಾರಣದಿಂದಾಗಿ ಅಸಾಧ್ಯವಾಗಲಿದೆ. ಕಾರಣ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುರಿತೇ ಕುರ್ಆನ್ನಲ್ಲಿ ಹೇಳಿದ್ದು, ನಾವು ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಪ್ರವಾದಿಯಾಗಿ ಕಳುಹಿಸುವಾಗ ಅವರನ್ನು ನಾವು ಜನರೊಂದಿಗೆ ಸೌಮ್ಯತೆಯಿಂದ ವರ್ತಿಸುವಂತಹ ವ್ಯಕ್ತಿಯಾಗಿ ನಾವು ಕಳಿಸಿದ್ದೇವೆ. ಅದೇ ನಾವು ಅವರನ್ನು ಗೌರವದಿಂದ ವರ್ತಿಸುವಂತಹ ವ್ಯಕ್ತಿಯಾಗಿ ಕಳುಹಿಸಿದ್ದರೆ ಜನರು ಯಾರೂ ಕೂಡ ಅವರನ್ನು ಅನುಸರಿಸ್ತಾ ಇರಲಿಲ್ಲ. ಅದೇ ರೀತಿ ನಾವು ಕೂಡ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆ ಸೌಮ್ಯ ಸ್ವಭಾವ ನಮ್ಮಲ್ಲಿ ಬೇಕು. ಗೌರವದ ಸ್ವಭಾವ ನಾವು ಕಡಿಮೆ ಮಾಡಿ ಸೌಮ್ಯ ಸ್ವಭಾವವನ್ನು ನಮ್ಮ ಜೀವನದಲ್ಲಿ ನಾವು ಸೇರಿಸಬೇಕು. ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.